ದೆಹಲಿಯ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ದೆಹಲಿಯಲ್ಲಿ ಆಗಿರುವಂತ ಒಂದು ಘಟನೆ ಇದೆಯಲ್ಲ ನಿಜವಾಗ್ಲೂ ದೇಶನೇ ಬೆಚ್ಚಿ ಬಿದ್ದುಬಿಟ್ಟಿದೆ. ಸರಿಸುಮಾರು 2900 kg ಆರ್ಡಿಕ್ಸ್ ಅನ್ನ ಒಂದ್ ಕಡೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತಂದ್ರೆ, ಸ್ಫೋಟಕ ವಸ್ತು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ನೆಮ್ಮದಿ ಉಸಿರು ಬಿಟ್ಬಿಟ್ಟಿದ್ದೀವಿ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅದೇನ್ ಕತೆ ಆಗ್ತಿತ್ತೋ ಏನ್ ಕತೆನೋ. ಯಾಕಂದ್ರೆ ದೆಹಲಿಯಲ್ಲೇ ಒಂದ್ ಕಡೆ ಆಗ್ತಾರೋ ಅಥವಾ ಬೇರೆ ರಾಜ್ಯದಲ್ಲಿ ಎಂಟ್ರಿಯನ್ನ ಕೊಡ್ತಾ ಇದ್ರು ಗೊತ್ತಿಲ್ಲ. ಯಾಕಂತಂದ್ರೆ ಅವರು ಮೈಂಡ್ ಸೆಟ್ ಏನಿದೆ ಗೊತ್ತಿಲ್ಲ, ಬರೀ ಜನರನ್ನ ಅವರನ್ನ ಕೊಲ್ಲಬೇಕಷ್ಟೇ, ಜನರಿಂದ ಟಾರ್ಗೆಟ್ ಮಾಡೋದು. ಸೊ ಈಗ ಗಮನಿಸ್ತಾ ಇದೀವಿ, ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ಬೆಂಗಳೂರಿಗೂ ಕೂಡ ಸಾಕಷ್ಟು ಜನ ಬರ್ತಾರೆ. ಒಂದ್ ಕಡೆ ಉಗ್ರರ ಕರ್ನೆರಳು ಒಂದ್ ಕಡೆ ನಮ್ಮ ಬೆಂಗಳೂರು ಮೇಲೂ ಕೂಡ ಬಿದ್ರು ಬಿಡಬಹುದು, ಹೇಳಕ್ ಆಗೋದಿಲ್ಲ. ಹೈ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಅಲ್ಲಿ ಇರಬಹುದು, ಮತ್ತೆ ಕರಾವಳಿ ಭಾಗದಲ್ಲಂತೂ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಅಲ್ಲಿ ತಪಾಸಣೆ ಕೇಂದ್ರಗಳನ್ನ ಕೂಡ ಅಳವಡಿಸಲಾಗಿರುವುದು. ಯಾರೇ ಬಂದ್ರು ಕೂಡ ಈ ಕರ್ನಾಟಕದೇ ಬರ್ಲಿ ಗಾಡಿ ಒಟ್ಟಿನಲ್ಲಿ ಚೆಕ್ ಮಾಡಿಬಿಡ್ತಿದ್ದಾರೆ, ಸಿಗಬಹುದಾ ಅಂತೇಳಿ. ಯಾಕಂತಂದ್ರೆ ಇಲ್ಲಿ ದೆಹಲಿಯಲ್ಲೂ ಕೂಡ ಈ ಹರಿಯಾಣ ರಿಜಿಸ್ಟ್ರೇಷನ್ ಕಾರ್, ಅವ್ರಿಗೇನ್ ಗೊತ್ತಿತ್ತು ಇದ್ರಲ್ಲಿ ಎಲ್ಲ ಸ್ಫೋಟ ಇದೆ, ಹಂಗಿದೆ ಹಿಂಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿವರೆಗೂ ಬಂದ್ಬಿಟ್ಟಿದೆ. ಏನೋ ದೆಹಲಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ದೆಹಲಿ, ಉತ್ತರ ಪ್ರದೇಶ್, ಕಾಶ್ಮೀರದಲ್ಲೂ ಕೂಡ NIA ಒಂದ್ ಕಡೆ ಆಪರೇಷನ್ ನಡೆಸಿದೆ. ಇದೀಗ ಕೇವಲ ಒಂದು ಭಾಗದಲ್ಲಿ ಮಾತ್ರ ಅಲ್ಲ, ಉತ್ತರ ಪ್ರದೇಶ ಹಾಗೆ ಕಾಶ್ಮೀರದಲ್ಲೂ ಕೂಡ ಇದೀಗ NIA ಆಪರೇಷನ್ ನಡೆಸಿರುವಂತದ್ದು. ದೆಹಲಿ ಸ್ಫೋಟದ ಆರೋಪಿಗಳ ಕಾರುಗಳಿಗಾಗಿ ಒಂದ್ ಕಡೆ ಶೋಧವನ್ನ ನಡೆಸಿದ್ದಾರೆ. ಜೈಷ ಸಂಘಟನೆ ಲಿಂಕ್ ಬಗ್ಗೆ ಅಲ್ಲ ಫಲಹಾನ್ ವಿವಿಯಲ್ಲೂ ಕೂಡ ಒಂದ್ ಕಡೆ ಶೋಧ ನಡೀತಾ ಇದೆ. ಸ್ಫೋಟಕ್ಕೆ 2 ಕಾರ್ನಲ್ಲಿ ಬಂದಂತ ಟೆರರ್ ಡಾಕ್ಟರ್ಸ್ ಸ್ಫೋಟಕ್ಕೂ ಮುನ್ನ ದೆಹಲಿಗೆ ಬಂದಿದ್ದು ಒಂದಲ್ಲ 2 ಕಾರುಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಅತಿ ದೊಡ್ಡ ದಾಳಿಗೆ ನಡೆಸಲು ಒಂದ್ ಕಡೆ ಸ್ಕೆಚ್ ಕೂಡ ಹಾಕಿದ್ರು ಅನ್ನುವಂಥದ್ದು ಇದೀಗ ಒಂದ್ ಕಡೆ ಬಟಾ ಬಯಲಾಗ್ತಾ ಇದೆ. ಎಲ್ಲವೂ ಕೂಡ ಬಟಾ ಬಯಲಾಗ್ತಾ ಇದೆ. ವೈದ್ಯೋ ನಾರಾಯಣ ಹರಿ ಅಂತ ನಾವು ಕರಿತೀವಿ. ಆದ್ರೆ ಬೇರೆಯವರ ಜೀವ ಉಳಿಸ್ಬೇಕಾದವರು ಬೇರೆಯವರ ಪ್ರಾಣವನ್ನ ತೆಗಿತಾರೆ ಅಂತಂದ್ರೆ ಎಂತ ದುರ್ದೈವ ನೋಡ್ರಿ ಇದು. ನೋಡಿ, ದೆಹಲಿ, ಉತ್ತರ ಪ್ರದೇಶ, ಕಾಶ್ಮೀರದಲ್ಲಿ ಈಗಾಗಲೇ NIA ಅಧಿಕಾರಿಗಳು ಆಪರೇಷನ್ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಈ ಕುತಂತ್ರವನ್ನ ನಡೆಸಿದ್ರು. ದೆಹಲಿ ಸ್ಫೋಟದ ಆರೋಪಿಗಳ ಕಾರುಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ನೋಡಿ, ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಬರೀ 1 ಕಾರ್ ಬಂದಿದೆ, ಆ 1 ಕಾರ್ನಲ್ಲಿ ಸ್ಫೋಟ ತಗೊಂಡ್ಬಂದಿದ್ದಾರೆ ಅಂತ ಹೇಳಿ. ಆದ್ರೆ 1 ಕಾರ್ ಅಲ್ಲ, 2 ಕಾರ್ ಬಂದಿದಾವಂತೆ. ಸ್ಫೋಟಕ್ಕೆ 2 ಕಾರ್ನಲ್ಲಿ ಬಂದಿದ್ದಂತಹ ಈ ಟೆರರ್ ಡಾಕ್ಟರ್ಸ್ ಈ ಸ್ಫೋಟಕ್ಕೂ ಮುನ್ನ ದೆಹಲಿಗೆ ಬಂದಿದ್ದು ಒಂದಲ್ಲ 2 ಕಾರು. ಹಾಗಾದ್ರೆ ಇನ್ನೊಂದು ಕಾರ್ ಎಲ್ಲಿ ಅಂತ ಹೇಳಿ ಕೂಡ ಆಬ್ವಿಯಸ್ಲಿ ಎಲ್ರಿಗೂ ಪ್ರಶ್ನೆ ಮೂಡಿರುತ್ತೆ. ಈಗಾಗಲೇ ಒಂದು ಕಾರ್ ನೋಡ್ಬೇಕು, ಸಂಪೂರ್ಣವಾಗಿ ನಜ್ಜುಗುಜ್ಜು ಆಗ್ಬಿಟ್ಟಿದೆ. ಆ ಒಂದು ಕಾರ್ಗೆ ಅಷ್ಟೇ ಅಲ್ಲ, ಅಕ್ಕಪಕ್ಕ ನಿಂತ್ಕೊಂಡಿರುವಂತಹ 1 ಕಿಲೋಮೀಟರ್ ದೂರದವರೆಗೂ ಕೂಡ ಕಾರನ್ನ ನಿಲ್ಸಿದ್ರು. ಪಾಪ ಅವ್ರಿಗೇನ್ ಗೊತ್ತಿತ್ತು ಈ ರೀತಿಯಾಗಿ ಆಗತ್ತಂತ ಹೇಳಿ. ಈಗ ಅತಿ ದೊಡ್ಡ ದಾಳಿಗೆ ನಡೆಸಲು ಈಗ ಸ್ಕೆಚ್ ಹಾಕಿದ್ದು ಕೂಡ ಈಗ ಬಟಾ ಬಯಲಾಗಿದೆ. ಅಂದ್ರೆ ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿದ್ರು. ಈಗಾಗಲೇ ಕೆಲವೊಂದಿಷ್ಟು ಆರೋಪಿಗಳನ್ನ ಸೆರೆ ಹಿಡಿದಿದ್ದಾರೆ NIA ಅಧಿಕಾರಿಗಳು, ಪೊಲೀಸರು. ಸೊ ವಿಚಾರಣೆ ಮೇಲೆ ವಿಚಾರಣೆ ಕೂಡ ಮಾಡ್ತಿದ್ದಾರೆ. ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಟ್ಬಿಟ್ಟಿದ್ದಾರೆ. ನಾವು ಇಲ್ಲಿ ಸಂಚನ ರೂಪಿಸಿದ್ವಿ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ದೆಹಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ ಕೆಂಪುಕೋಟೆ ಮೆಟ್ರೋ ಸ್ಟೇಷನ್ ಹತ್ರ ಈ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ, ಬಾಂಬ್ ಬ್ಲಾಸ್ಟ್ ಆಗ್ತಾ ಇದ್ದ ಹಾಗೆ I-20 ಕಾರಲ್ಲಿ ಒಂದ್ ಕಡೆ ಈ ಉಮರ್ ಮೊಹಮ್ಮದ್ ಅನ್ನುವಂಥವ್ನು ಉಗ್ರ ಶಂಕಿತ ಇದ್ದಾನೆ. ಪ್ರಮುಖವಾಗಿ ಅವರ ತಾಯಿಯ DNA ಒಂದ್ ಕಡೆ ಚೆಕ್ ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಇವನೇನಾ ಅಲ್ವಾ ಅನ್ನುವಂಥದ್ದು ಒಂದ್ ಕಡೆ ಕುಟುಂಬಸ್ಥರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಬೀಡು ಬಿಟ್ಟಿರುವಂಥದ್ದು ಸರಿ ಸುಮಾರು 13 ಜನ ಸಾವನ್ನಪ್ಪಿದ್ರಿ, 30-40 ಜನ ಒಂದ್ ಕಡೆ ಗಾಯಗಳಾಗಿದ್ದಾರೆ, ಸಾಕಷ್ಟು ಚಿಂತಾಜನಕರಿದ್ದಾರೆ. ಯಥಾರೀತಿಯಾಗಿ ಓಡಾಡ್ತಾ ಇದ್ರು. ಅವ್ರಿಗೆ ಈ ರೀತಿಯಾಗಿ ಸ್ಫೋಟಗೊಳ್ಳುತ್ತೆ ಅಂತ ಹೇಳಿ. ಇವರು ಈ ಮಾಸ್ಟರ್ ಮೈಂಡ್ ಅದು ನೋಡಿ, ಸತತವಾಗಿ 3 ಗಂಟೆಗಳ ಕಾಲ ಪಾರ್ಕಿಂಗ್ ನಲ್ಲೇ ಕೂತಿದ್ರಂತೆ, ಹೊರಗಡೆನೂ ಬಂದಿಲ್ಲ, ಯಾರಿಗೂ ಕೂಡ ಡೌಟ್ ಬಂದಿಲ್ಲ. ಇದ್ದಕ್ಕಿದ್ದಂತೆ ಸಂಜೆ 6:55 ಸುಮಾರಿಗೆ ಸ್ಫೋಟಗೊಳ್ಳುತ್ತೆ. ಹೌದು, ನಿಜಕ್ಕೂ ಇಡೀ ದೆಹಲಿ ಜನತೆ ಒಂದು ಕಡೆ ಆತಂಕಕ್ಕೆ ಒಳಗಾಗ್ಬಿಟ್ಟಿತ್ತು. ಏನಾಗ್ತಾ ಇದೆ ದೆಹಲಿಯಲ್ಲಿ ಅದು ಹೇಳಿ. ಪ್ರಧಾನಿ ಮೋದಿ ಅವರ ಮನೆ 10 ಕಿಲೋಮೀಟರ್ ದೂರದಲ್ಲಿದೆ. 10 ಕಿಲೋಮೀಟರ್ ದೂರದಲ್ಲಿ ಇಂತ ಒಂದು ಘಟನೆ ನಡೆಯುತ್ತಂತಂದ್ರೆ ಯಾರಿಗ್ ಭಯ ಆಗಲ್ಲ ಹೇಳಿ. ನಿಜವಾಗ್ಲೂ ಕೂಡ ಸಹಜವಾಗಿ ಗಮನಿಸ್ತಾ ಹೋದಾಗ ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡಿ, ಒಂದು ಗಮನಿಸಬೇಕಾಗಿರುವಂಥದ್ದು, ನಾವೆಲ್ಲರೂ ಕೂಡ ಒಂದ್ ಕಡೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದೀವಿ ಅಂತಂದ್ರೆ ಏನ್ ಕಾರಣ ಅಂತಂದ್ರೆ 2900 kg ಆಡಿಯಕ್ಸ್ ಅನ್ನ ಒಂದ್ ಕಡೆ ಫರೀದಾಬಾದ್ ನಲ್ಲಿ ಯಾವಾಗ ಪೊಲೀಸರು ಒಂದ್ ಕಡೆ ವಶಕ್ಕೆ ಪಡೆದುಕೊಳ್ತಾರಲ್ಲ, ಅದೇ ಏನಾದ್ರೂ ಕೂಡ ಒಂದೇ ಜಾಗದಲ್ಲಿ ಬ್ಲಾಸ್ಟ್ ಮಾಡಿದ್ರೆ ಇಡೀ ಅರ್ಧಕ್ಕರ್ಧ ದೆಹಲಿನ ಸುಟ್ಟೋಗ್ಬಿಡ್ತಿತ್ತು. ಅದೆಷ್ಟು ಜೀವಗಳು ಹೋಗ್ತಾ ಇತ್ತು, ಏನ್ ಕತೆನೋ ಗೊತ್ತಿಲ್ಲ. ಅದೆಷ್ಟು ಅಮಾಯಕರು ಒಂದ್ ಕಡೆ ಬಲಿ ಆಗ್ತಾ ಇದ್ರು. ದೇವ್ರ ದೊಡ್ಡವನು ಒಂದ್ ಕಡೆ ಇಂಟೆಲಿಜೆನ್ಸಿ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, NIA ಆಗಿರ್ಬೋದು, ಎಲ್ಲವೂ ಕೂಡ ಒಂದಿಷ್ಟು ನಿಷ್ಪಕ್ಷವಾದಂತ ತನಿಖೆ ಮಾಡುವ ಮೂಲಕ ಅಲ್ಲಿ ಒಂದ್ ಕಡೆ ಹಿಡಿಯುವಂತ ಕೆಲಸ ಆಗಿದೆ. ನೋಡಿ, ಈಗ
ಪೋಸ್ಟರ್ನಿಂದ ಸ್ಫೋಟದವರೆಗೂ ಕೂಡ ಏನೇನಾಯ್ತು ಏನ್ ಕತೆ ಅನ್ನೋದ್ರ ಬಗ್ಗೆ ಒಂದ್ ಕಡೆ ಗಮನಿಸ್ತಾ ಹೋಗೋಣ. ಪ್ರಮುಖವಾಗಿ ಈ ಪೋಸ್ಟರ್ನಿಂದ ಒಂದು ಕಡೆ ಗಮನಿಸ್ತಾ ಹೋದಾಗ ಸಿಕ್ಕಿ ಬಿದ್ದಿದೆ ಇದೇ ಒಂದು ಪೋಸ್ಟರ್ನಿಂದ. ಈ ಪೋಸ್ಟರ್ ಹಿಂದೆ ಸಾಕಷ್ಟು ಕರಾಳ ಕಥೆನೇ ಇದೆ. ಯಾಕೆ ಅಂತಂದ್ರೆ ಕಾಶ್ಮೀರದಲ್ಲಿ ಅಂಟಿಸಿದಂತ ಪೋಸ್ಟರ್ಗಳಿಂದಾಗಿ ಬಯಲಾಗುತ್ತೆ ಉಗ್ರರ ಮಹಾಸಂಚು. ಒಂದು ಕಡೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಜನವರಿ ತಿಂಗಳಿಂದ ಸರಿಸುಮಾರು 11 ತಿಂಗಳಿಂದ ನಿರಂತರವಾಗಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಆ ಪ್ಲಾನ್ಗೋಕ್ಕಿಂತ ಮುಂಚೆ ಒಂದು ಪೋಸ್ಟರ್ ಅನ್ನ ಅಲ್ಲಿ ಬಿಡುಗಡೆ ಮಾಡ್ತಾರೆ ಕಾಶ್ಮೀರದಲ್ಲಿ. ಈ ಕಾಶ್ಮೀರದಲ್ಲಿ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಉಗ್ರರು ಏನೋ ಒಂದು ಸ್ಕೆಚ್ ಹಾಕಿದ್ದಾರೆ, ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಏನಾದ್ರೂ ಒಂದು ಸಿಡಿಸ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಅನುಮಾನ ಬರುತ್ತೆ. ನೋಡಿ, ಆವಾಗ ಅಕ್ಟೋಬರ್ 18ರಂದು ಶ್ರೀನಗರದ ನೌಗಾಮ್ ಮನೆಗಳ ಗೋಡೆಗಳ ಮೇಲೆ ಒಂದ್ ಕಡೆ ಪೋಸ್ಟರ್ ಅಂಟಿಸುವಂತ ಕೆಲಸ ಮಾಡ್ತಾರೆ ಶಂಕಿತ ಉಗ್ರರು. ಒಂದ್ ಕಡೆ ಪ್ರಮುಖವಾಗಿ ಈ ರೀತಿಯಾಗಿ ನಾವು ಒಂದ್ ಕಡೆ ಬ್ಲಾಸ್ಟ್ ಅನ್ನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ನಾವು ಇದೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ, ಅಂದ್ರೆ ಮುನ್ಸೂಚನೆ ಕೊಡುವಂಥದ್ದು. ಅದಂದ್ರೆ ಸಹಜವಾಗಿ ಒಂದು ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಈ ಮುನ್ಸೂಚನೆ ಕೊಡ್ತಾರಲ್ಲ, ಅದೇ ರೀತಿಯಾಗಿ ಅಕ್ಟೋಬರ್ 18ನೇ ತಾರೀಕು ಶ್ರೀನಗರದಲ್ಲಿ ನೌಗಾಮ್ ಅನ್ನುವಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಪ್ರತಿಯೊಂದು ಮನೆಗಳಿಗೆ ಹೋಗಿ ಒಂದು ಕಡೆ ಪೋಸ್ಟರ್ ಅಂಟಿಸುವಂತ ಕೆಲಸವನ್ನ ಮಾಡ್ತಾರೆ. ಯಾಕೆ ಅಂತಂದ್ರೆ ನೋಡಿ, ಈ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ, ಆ ರೀತಿಯಾಗಿ ನಾವು ಮಾಡ್ತಾ ಇದ್ದೀವಿ ಅನ್ನುವಂಥ ಲೆಕ್ಕಾಚಾರದಲ್ಲಿ. ಅದರ ಜೊತೆಗೆ ಜೈಷ್-ಇ ಮೊಹಮ್ಮದ್ ಸಂಘಟನೆ ಹೆಸರಲ್ಲಿ ಪ್ರಚೋದನಕಾರಿಯಾಗಿ ಒಂದ್ ಕಡೆ ಪೋಸ್ಟ್ ಅನ್ನ ಹಾಕುತ್ತೆ. ಈ ಸಂಘಟನೆಯದ್ದೆಲ್ಲ ನಿಜವಾಗ್ಲೂ ಕೂಡ ಉಗ್ರಗಾಮಿಗಳ ಒಂದ್ ಕಡೆ ಈ ಸಂಘಟನೆ ಇಡೀ ನಮ್ಮ ದೇಶಕ್ಕೆ ಒಂದ್ ಕಡೆ ಕಂಟಕವಾಗಿ ಒಂದ್ ಕಡೆ ಕಾಡ್ತಾ ಇರುವಂಥದ್ದು. ಅಲ್ಲಿ ಒಂದ್ ಕಡೆ ಈ ಸಂಘಟನೆಯಿಂದಾಗಿ ನಮ್ಮ ದೇಶಕ್ಕೆ ಆಗಿರ್ಬೋದು, ನಮ್ಮ ಸೈನಿಕರಿಗೆ ಆಗಿರ್ಬೋದು, ಅದೆಷ್ಟೋ ಯುವಕರನ್ನ ಒಂದ್ ಕಡೆ ಸೆಳೆಯುವಂತ ಕೆಲಸ ಆಗ್ತಾ ಇದೆ. ಈ ಸಂಘಟನೆಗೆ ಸೇರಿದ ನಂತರ ನಾವು ಜಿಹಾದಿಗಳಾಗುವ ಮೂಲಕ ನಾವು ಹಂಗಾಗ್ತೀವಿ, ನಮ್ಮ ಹಿಂಗಾಗ್ತೀವಿ ಅಂದ್ರೆ ಬರೀ ಬಲಿ ಪಡೆಯುವಂಥದ್ದು. ಯಾರೇ ಆದ್ರೂ ಕೂಡ ಅಮಾಯಕರ ಜೀವವನ್ನ ತೆಗಿಬೇಕು ಅನ್ನುವಂಥದ್ದು ಒಂದೇ ಒಂದು ಮೈಂಡ್ ಸೆಟ್ ಆ ಸಂಘಟನೆದು, ಒಂದೇ ಒಂದು ಮೈಂಡ್ ಸೆಟ್. ಅಷ್ಟನ್ನು ಬಿಟ್ಟು ಮತ್ತೇನು ಕೂಡ ಇಲ್ಲ ಇಲ್ಲಿ. ಅದರ ಜೊತೆಗೆ ಶ್ರೀನಗರದಲ್ಲಿ ಯಾರೂ ಕೂಡ ಸೇನೆ ಒಂದ್ ಕಡೆ ಪೊಲೀಸ್ ಆಗಿರ್ಬೋದು ಸರ್ಕಾರಕ್ಕೆ ಸಹಕಾರ ಕೊಡಬಾರ್ದು ಅಂತ ಪೋಸ್ಟ್ ಅನ್ನ ಹಾಕ್ತಾರೆ. ಅಲ್ಲಿರುವಂತ ಸರ್ಕಾರಕ್ಕೆ ಆಗಿರ್ಬೋದು, ಅಲ್ಲಿರುವಂತ ಪೊಲೀಸ್ ಅಧಿಕಾರಿಗಳಿಗಾಗಿರ್ಬೋದು, ಅಲ್ಲಿರುವಂತ ನಮ್ಮ ಇಂಡಿಯನ್ ಆರ್ಮಿಗಾಗಿರ್ಬೋದು, ಯಾರೂ ಕೂಡ ಸಹಕಾರ ಕೊಡಬಾರ್ದು. ನೀವೆಲ್ಲರೂ ಕೂಡ ಅಂತಂದ್ರೆ ಈ ಸಂಘಟನೆಗೆ ಸಂಬಂಧಪಟ್ಟವರು, ಈ ಸಂಘಟನೆಯಿಂದಾಗಿ ನಮಗೆ ಎಲ್ಲವೂ ಕೂಡ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೆಲವೊಂದಿಷ್ಟು ಜನ ಮೈಂಡ್ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಈ ಪೋಸ್ಟರ್ಗಳನ್ನ ಅಂಟಿಸುವಂತ ಸಂದರ್ಭದಲ್ಲೇ ಒಂದಿಷ್ಟು ಡೌಟ್ ಬರೋದಕ್ಕೆ ಆರಂಭ ಆಯಿತು. ಪೊಲೀಸರಿಗೆ ಒಂದ್ ಕಡೆ ಸಹಕಾರ ಕೊಡಬಾರ್ದು, ಅಲ್ಲಿರುವಂತ ಆರ್ಮಿಗೆ ಸಹಕಾರ ಕೊಡಬಾರ್ದು, ಅಲ್ಲಿರುವಂತ ಸರ್ಕಾರಕ್ಕೆ ಯಾವುದೇ ಸಪೋರ್ಟ್ ಕೊಡಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪೋಸ್ಟರ್ಗಳನ್ನು ಹಂಚಿರ್ತಾರೆ. ಅವಾಗೇ ಒಂದಿಷ್ಟು ಅನುಮಾನ ಬರುತ್ತೆ. ಅದರ ಜೊತೆಗೆ ಆಪರೇಷನ್ ಸಿಂಧೂರ್ ಜೈಷ್ ಉಗ್ರ ಮಸೂದ್ ಅಜರ್ ಸಂಬಂಧಿಕರನ್ನ ಕೊಂದಿದ್ದು ಅಂತ ಸೇನೆ ಇದು. ಪ್ರಮುಖವಾಗಿ ಏನಪ್ಪಾ ಆಗಿತ್ತು ಅಂತಂದ್ರೆ ಆಪರೇಷನ್ ಸಿಂಧೂರ ಫಲ್ಗಾಮ್ ದಾಳಿ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದ್ ಕಡೆ ನಮ್ಮ ಸೈನಿಕರು ಒಂದ್ ಕಡೆ ಅವರ ಏರಿಯಾಗೆ ಹೋಗಿ ನುಗ್ಗಿ ಹೊಡಿತಾರಲ್ಲ, ಆ ಸಂದರ್ಭದಲ್ಲಿ ಮಸೂದ್ ಅಜರ್ ಅನ್ನುವಂಥ ಸಂಬಂಧಿಕ ಒಂದ್ ಕಡೆ ಕೊಲೆ ಆಗುತ್ತೆ. ಪ್ರಮುಖವಾಗಿ ಕೊಲೆ ಅಲ್ಲ, ಅವನು ನಿಜವಾಗ್ಲೂ ಕೂಡ ಅವನಿಗೆ ಮಾಡಬೇಕಾಗಿರುವಂಥದ್ದೇ. ಆವಾಗ ಇವರು ಒಂದ್ ಕಡೆ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ, ಹಿಂಗಾದ್ರೂ ಮಾಡಿ ಪ್ರತಿಕಾರ ಅಂತಾರಲ್ಲ, ಈ ಮಸೂದ್ ಅಜರ್ದ ಒಂದ್ ಕಡೆ ಪ್ರತಿಕಾರವನ್ನ ತೀರಿಸ್ಕೊಳ್ಬೇಕು, ಈ ರೀತಿಯಾಗಿ ಇವ್ರು ಮಾಡ್ತಾ ಇದ್ದಾರೆ ಅಂತಂದಾಗ ನಾವು ಕೂಡ ಪ್ರತಿಕಾರ ತೀರಿಸಬೇಕು ಅಂತ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾರೆ. ಆವಾಗ ಒಂದು ಈ ಸಂಘಟನೆ ಹುಟ್ಕೊಳ್ಳುತ್ತೆ. ನಾವು ಕೂಡ ಈ ಸಂಘಟನೆಯಿಂದಾಗಿ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಸೇರ್ಕೊಂಡು ನಾವು ಕೂಡ ದೊಡ್ಡದಾಗಿ ಬಾಂಬ್ ಬ್ಲಾಸ್ಟ್ ಮಾಡಬೇಡ, ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅನ್ನುವಂಥದ್ದು. ಮಸೂದ್ ಸಂಬಂಧಿಕರ ಹತ್ಯೆಗೆ ಪ್ರತಿಕಾರವಾಗಿ ದೊಡ್ಡ ಮಟ್ಟಕ್ಕೆ ಸ್ಫೋಟಕ್ಕೆ ಒಂದ್ ಕಡೆ ಸಂಚಲನ ಮಾಡ್ತಾರೆ. ನೋಡಿ, ಪೋಸ್ಟರ್ ಬೆನ್ನತ್ತಿದಂತ ಪೊಲೀಸರಿಗೆ ಒಂದ್ ಕಡೆ ಸಿಗುತ್ತೆ ಮೌಲ್ವಿ ಹಾಗೂ ಆತನ ಲವರ್ ಡಾಕ್ಟರ್ ಶಾಹೀನ್ ಸೈದಿ ನಂಟು. ಒಂದ್ ಕಡೆ ಇಲ್ಲಿ ಮೌಲ್ವಿಗಳು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪೋಸ್ಟರ್ ಜಾಲವನ್ನ ಹಿಡಿದು ಹೋಗಿರುವಂತ ನಮ್ಮ ಅಧಿಕಾರಿಗಳಿಗೆ ಸಿಗುವಂಥದ್ದು ಇಲ್ಲಿ ಪ್ರಮುಖವಾಗಿ ಶಾಹೀನ್ ಅನ್ನುವಂಥದ್ದು ಏನು ಈ ಲೇಡಿ ಡಾಕ್ಟರ್ ಇದ್ದಾಳಲ್ಲ, ಇವಳ ನಂಟು ಸಿಗುತ್ತೆ. ಇವಳಿಂದ ಎಲ್ಲವೂ ಕೂಡ ಬಟ ಬಯಲಾಗುವಂಥದ್ದು, ಒಂದು ಕಡೆ ಚೈನ್ ಲಿಂಕ್ ಇರುವಂಥದ್ದು. ಎಲ್ಲಿಂದ ಏನ್ ಕತೆ, ಏನಾಯಿತು, ಯಾರು ಇವರು, ಹಾಗಾದ್ರೆ ಈ ಪೋಸ್ಟರ್ಗೂ ಇದಕ್ಕೆ ಏನ್ ಸಂಬಂಧ, ಇಷ್ಟರ ಮಟ್ಟಿಗೆ ಒಂದ್ ಕಡೆ ಯಾವ ರೀತಿಯಾಗಿ ಬ್ಲಾಸ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅದೆಲ್ಲವೂ ಕೂಡ ಕೆದಕುವಂತ ಕೆಲಸವನ್ನ ನಮ್ಮ ಇಲಾಖೆ ಮಾಡುತ್ತೆ. ನೋಡಿ, ಅಕ್ಟೋಬರ್ 18ರಂದು FIR ತನಿಖೆ, 3 ಒಂದ್ ಕಡೆ ಬಂಧನ ಆಗುತ್ತೆ. ಅಲ್ ಫಹಲ್ ವಿವಿ ಡಾಕ್ಟರ್ಗಳ ಕೈವಾಡ ಇರುವ ಬಗ್ಗೆ ಒಂದ್ ಕಡೆ ಮಾಹಿತಿ ಬಹಿರಂಗ ಆಗುತ್ತೆ.
ಅದರ ಜೊತೆಗೆ ಡಾಕ್ಟರ್ ಆದಿಲ್ ವಿಚಾರಣೆ ವೇಳೆ ಫರೀದಾಬಾದ್ನಲ್ಲಿ ಶಸ್ತ್ರಾಸ್ತ್ರ ಇಟ್ಟಿರುವಂಥ ಮಾಹಿತಿ ಸಿಗುತ್ತೆ. ನಾವು ಎಲ್ಲಿ ಸಂಗ್ರಹವನ್ನು ಮಾಡಿಟ್ಟಿದ್ದೀವಿ ಏನು ಕತೆ ಅನ್ನೋದನ್ನು ಸಂಪೂರ್ಣವಾಗಿ ಆದಿಲ್ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಬಯಲಿಗೆ ಬರುತ್ತೆ. ಸೊ ಫರೀದಾಬಾದ್ ಶ್ರೀನಗರ ಸೇರಿದಂತೆ ಹಲವೆಡೆ ಒಂದು ಕಡೆ ದಾಳಿ ಮಾಡಿ ಹಲವರನ್ನ ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರ ಅಪಾರ ಪ್ರಮಾಣದ ಸಂಗ್ರಹಿಸಿಟ್ಟಂಥ ಸ್ಫೋಟಕ ವಸ್ತುಗಳು ಶಸ್ತ್ರಾಸ್ತ್ರಗಳು ವಶಕ್ಕೆ ಪಡೆದುಕೊಂಡು ನಿಟ್ಟುಸಿರನ್ನು ಬಿಡ್ತಾರೆ. ಸೊ ಆವಾಗ ಒಂದು ರೀತಿಯಾದಂಥ ಸಿಟ್ಟು ಕೂಡ ಇವರಿಗೆ ಬರುತ್ತೆ. ಹೆಂಗಾದರೂ ಕೂಡ ಒಬ್ಬೊಬ್ಬರಾಗಿ ಒಂದು ಕಡೆ ಲಾಕ್ ಆಗ್ತಾ ಇದ್ದಾರೆ. ಏನಾದರೂ ಕೂಡ ಒಂದು ಸಣ್ಣ ಪುಟ್ಟದಾಗಿ ಆದರೂ ಕೂಡ ನಾವು ಬ್ಲಾಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರು ಮುಂದಾದಂಥ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆ ಆಗುತ್ತೆ. ಎಸ್ ದೀಪಾ, ಗಮನಿಸ್ತಾ ಇದ್ವಿ ನೋಡಿ, ಅಪಾರ ಪ್ರಮಾಣದ ಒಂದು ಕಡೆ ಎಲ್ಲವೂ ಕೂಡ ಈ ಪೋಸ್ಟರ್ನಿಂದ ನೇರವಾಗಿ ಸಿಕ್ಕಿರುವಂಥದ್ದೇ ಬರೀ ಒಂದು ಪೋಸ್ಟರ್ನಿಂದ. ಈ ಪೋಸ್ಟರ್ನಿಂದ ಏನೆಲ್ಲ ಬೆಳವಣಿಗೆ ಆಗುತ್ತೆ, ಏನೆಲ್ಲ ಕತೆ ಅಂತಂದ್ರೆ ಈ ಪೋಸ್ಟರ್ನಿಂದ ಹಿಡಿದು ಈ ಡಾಕ್ಟರ್ಸ್ಗಳ ಕರಾಳ ಕಥೆಯನ್ನ ಬಿಚ್ಚಿಡುವಂತ ಕೆಲಸ ಆಗುತ್ತೆ ಇಲ್ಲಿ. ಮತ್ತೊಂದು ಕಡೆ ಈಗ ದೆಹಲಿ ಸ್ಫೋಟದ ದಿನವೇ ಫರೀದಾಬಾದ್ನಲ್ಲಿ 2900 kg ಸ್ಫೋಟಕವನ್ನ ವಶಪಡಿಸಿಕೊಂಡಿದ್ದಾರೆ. ಈ ಸ್ಫೋಟಕ ಸಿಕ್ಕ ಜೊತೆಗಾರರು ಅರೆಸ್ಟ್ ಆಗುತ್ತಲೇ ಡಾಕ್ಟರ್ ಉಮರ್ ಕಂಗಾಲಾಗ್ಬಿಡ್ತಾನೆ. ಸ್ಫೋಟಕಗಳನ್ನ ಶಿಫ್ಟ್ ಮಾಡಲು 3 ಗಂಟೆ ಕಾರ್ನಲ್ಲೇ ಕೂತಿರ್ತಾನೆ ಡಾಕ್ಟರ್ ಉಮರ್. ಏನ್ ಮಾಡಬೇಕು ಏನು ದಿಕ್ಕೇ ತೋಚಲ ಆತನಿಗೆ. ಏನ್ ಮಾಡಬೇಕು ಅನ್ನೋದು ಗೊತ್ತಾಗದೆ ಕಾರ್ನಲ್ಲೇ ಕೂತಿರ್ತಾನೆ. ಉಗ್ರರ ಜಾಲ ಪೊಲೀಸರ ವಶವಾಗುತ್ತಲೇ ಏಕಾಂಗಿಯಾದಂತಹ ಡಾಕ್ಟರ್ ಉಮರ್ ಸಂಜೆ ಹೊತ್ತಿಗೆ ಕಾರ್ನಲ್ಲಿ ಸ್ಫೋಟಕ ಸಾಗಿಸುತ್ತಿದ್ದಾಗಲೇ ಕೆಂಪು ಕೋಟೆ ಬಳಿ ಬ್ಲಾಸ್ಟ್ ಆಗುತ್ತೆ. ಈಗಾಗಲೇ ನೋಡಿ, ಅಂತಾರಾಷ್ಟ್ರೀಯ ಈ ಉಗ್ರರನ್ನ ಭೇದಿಸಬೇಕಂತ ಹೇಳಿ ಪೊಲೀಸರು ಕೂಡ ಕಾರ್ಯಾಚರಣೆ ನಡೆಸಿದ್ರು. ತದನಂತರ ಕೆಲವೇ ಗಂಟೆಗಳಲ್ಲಿ ಈ ರೀತಿಯಾದಂತಹ ಘಟನೆ ನಡೆದು ಹೋಗ್ಬಿಡುತ್ತೆ. ಈ ಸ್ಫೋಟಕಗಳನ್ನ ಶಿಫ್ಟ್ ಮಾಡೋದಕ್ಕಂತ ಹೇಳಿ 3 ತಾಸು ಆ ಕಾರ್ನಲ್ಲೇ ಕೂತಿದ್ದ ಆತ ಇಳಿತಾ ಇರ್ಲಿಲ್ಲ. ಏನ್ ಮಾಡ್ಬೇಕು, ಹೆಂಗೆ ಇದನ್ನ ಸಾಗಿಸ್ಬೇಕು ಅನ್ನುವಂಥ ಯೋಚನೆಯಲ್ಲೇ ಉಗ್ರರ ಜಾಲ ಪೊಲೀಸರ ವಶವಾಗುತ್ತಲೇ ಏಕಾಂಗಿ ಆಗ್ಬಿಟ್ಟಿದ್ದ ಡಾಕ್ಟರ್ ಉಮರ್. ಸಂಜೆ ಅಷ್ಟರಲ್ಲಿ ಇನ್ನೇನ್ ಸಾಗಿಸ್ಬೇಕು ಅನ್ನುವಷ್ಟರಲ್ಲಿ ಆ ಸ್ಫೋಟಕ ಇದ್ದಕ್ಕಿದ್ದಂತೆ ಬ್ಲಾಸ್ಟ್ ಆಗ್ಬಿಡುತ್ತೆ. ನೋಡಿ, ಈಗ ದೆಹಲಿ ಸ್ಫೋಟದಲ್ಲಿ ಗಮನಿಸ್ತಾ ಹೋದಾಗ ಫರೀದಾಬಾದ್ನಲ್ಲಿ 2900 kg ಸ್ಫೋಟಕ ಒಂದ್ ಕಡೆ ವಶಕ್ಕೆ ಪಡೆದುಕೊಂಡಂತ ಸಂದರ್ಭದಲ್ಲಿ ಈ ಉಳಿದಂತ ಏನು ಡಾಕ್ಟರ್ಸ್ಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದ್ ಕಡೆ ರೀತಿಯಾದಂಥ ಸಿಟ್ಟು ಬಂದ್ಬಿಡುತ್ತೆ. ಅರೆ, ಹಿಂಗಾದ್ರೂ ಮಾಡಿ ಬೇರೆ ರೀತಿಯಾದಂಥ ಸ್ಫೋಟ ಮಾಡಬೇಕು ಅನ್ನುವಂಥ ಬೇರೆ ಕಡೆ ಸಂಗ್ರಹ ಮಾಡಿಡ್ಬೇಕು. ಯಾಕಂತಂದ್ರೆ ಈಗಾಗಲೇ ಅವರು ಟಾರ್ಗೆಟ್ ಮಾಡಿದ್ರು ಒಳ್ಳೆ ಜಾಗಗಳನ್ನೇ. ಎಲ್ಲೆಲ್ಲಿ ಜನ ಸೇರ್ತಾರೆ ಹೇಳಿ ಕೇಳಿ, ವಾರಣಾಸಿ ಇರ್ಬೋದು ಅಥವಾ ಅಯೋಧ್ಯೆ ಇರ್ಬೋದು, ಇಲ್ಲಿ ಈ ಭಾಗದಲ್ಲಿ ಏನಾದ್ರೂ ನಾವು ಈ ಸ್ಫೋಟಗೊಳಿಸಿದ್ರೆ ಅಟ್ಲೀಸ್ಟ್ ನಮಗಾದ್ರೂ ನೆಮ್ಮದಿ ಸಿಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಯೋಚನೆ ಮಾಡಿದ್ರು. ಎಸ್, ಈಗ ಸ್ಫೋಟದ ಶಿಫ್ಟ್ ಮಾಡಲು ಒಂದ್ ಕಡೆ 3 ಗಂಟೆಗಳ ಕಾಲ ಒಂದ್ ಕಡೆ ಕಾರಲ್ಲಿ ಕೂತಿರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಗಮನಿಸ್ತಾ ಹೋದಾಗ ಏನಾಗೋಗ್ಬಿಡುತ್ತೆ ಅಂತಂದ್ರೆ, ಎಸ್, ಈಗ ವಿವಿ ಕ್ಯಾಂಪ್ ಸೀಕ್ರೆಟ್ ಏನಪ್ಪಾ ಹಾಗಾದ್ರೆ, ಈ ವಿವಿ ಕ್ಯಾಂಪ್ ಸೀಕ್ರೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ಫರೀದಾಬಾದ್ ಅಲ್ ಫಹಾ ವಿವಿ ಕ್ಯಾಂಪ್ನ ಮೇಲೆ ಒಂದ್ ಕಡೆ ಕಣ್ಣು ಬಿದ್ದು ಬಿಡುತ್ತೆ. ಈ ಕ್ಯಾಂಪ್ನಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಬಂಧಿತ ವೈದ್ಯರಿಗೆ ಉಗ್ರರ ಹ್ಯಾಂಡ್ಗಳ ಜೊತೆ ಸಂಪರ್ಕ ಸಿಗುತ್ತೆ. ಸೊ ಒಂದು ಏನಾಗ್ಬಿಡುತ್ತೆ ಇಲ್ಲಿ ನೋಡಿ, ವಿವಿ ಲ್ಯಾಬ್ನಲ್ಲಿ ಪ್ರಮುಖವಾಗಿ ಸ್ಫೋಟಕ ತಯಾರಿಸುವಂತ ಕೆಲಸಗಳಾಗ್ತಾ ಇರುವಂತದ್ದು. ವಿವಿ ಅಕೌಂಟ್ಗಳ ಮೂಲಕ ಹಣ ವರ್ಗಾವಣೆ ಆಗುವಂತ ಕೆಲಸ ಆಗುತ್ತೆ. ಈ ಕ್ಯಾಂಪ್ನಲ್ಲಿ ಬಂಧಿತ ವೈದ್ಯರೆಲ್ಲರೂ ಕೂಡ ಜಮ್ಮು ಕಾಶ್ಮೀರ ಮೂಲದವರು. ಸೊ ಎಲ್ಲರೂ ಕೂಡ ಒಂದೊಂದಾಗಿ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಉಗ್ರರ ಪ್ರಭಾವಕ್ಕೆ ಒಳಗಾಗಿ ವಿಧ್ವಂಸಕ ಕೃತ್ಯಕ್ಕೆ ಒಂದ್ ಕಡೆ ಸ್ಕೆಚ್ ಆಗ್ತಾರೆ. ಯಾವ ರೀತಿಯಾಗಿ ಇಡೀ ಕ್ಯಾಂಪ್ ಅಲ್ಲಿ ಒಬ್ರಿಗೊಬ್ರು ಒಂದ್ ಕಡೆ ನಂಟು ಶುರುವಾಗ್ಬಿಡುತ್ತೆ. ಇವ್ರು ಹಿಂಗಾಗ್ತಾ ಇದೆ, ಇಲ್ಲಿ ಹಿಂಗಾಗ್ತಾ ಇದೆ ಸಂಪೂರ್ಣವಾಗಿ ಅಂತಂದ್ರೆ ಈ ಉಮರ್ನ ಪಾತ್ರ ಏನು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಉಮರ್ ಏನ್ ಮಾಡ್ತಾ ಇದ್ದ, ಇಲ್ಲಿ ಈ ಉಮರ್ಗೂ ಇದಕ್ಕೂ ಏನ್ ಸಂಬಂಧ ಅಂತ ಅಂದಾಗ ಸ್ಫೋಟಕ ಕಾರಿಗಳಿಗೂ ಕೂಡ ವಿವಿಗೂ ಸಂಬಂಧವಿಲ್ಲ ಅಂತ ಒಂದ್ ಕಡೆ ಫಲಹಾ ವಿವಿ ಹೇಳ್ಬಿಡುತ್ತೆ. ನೋಡಿ, ಇಲ್ಲೇ ಓದಿದವರು ಎಲ್ಲರೂ ಕೂಡ ಏನ್ ಡಾಕ್ಟರ್ಸ್ಗಳಿದ್ದಾರೆ ಸಂಪೂರ್ಣವಾಗಿ ಇದೇ ಒಂದು ಕಡೆ ಕ್ಯಾಂಪಸ್ ನಲ್ಲಿ ಓದಿದವರು, ಎಲ್ಲೇ ಒಂದ್ ಕಡೆ ಡಿಗ್ರಿ ಪಡೆದವರು ಕೂಡ. ಆದ್ರೆ ಏನಾಗ್ಬಿಡುತ್ತೆ, ಈಗ ಹೇಳ್ತಾ ಇದೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ. ವಿವಿ ಪ್ರಯೋಗಗಳಾದ ಯಾವುದೇ ಕೆಮಿಕಲ್ಗಳನ್ನ ಸ್ಫೋಟಕ್ಕೆ ಬಳಸಿಲ್ಲ. ವಿವಿ ಬಗ್ಗೆ ಹರಿದಾಡ್ತಾ ಇರುವಂತ ಆರೋಪಗಳೆಲ್ಲವೂ ಕೂಡ ನಿರಾಧ ಅಂತ ಒಂದ್ ಕಡೆ ಸ್ಪಷ್ಟನೆ ಕೊಡುವಂತ ಕೆಲಸ ಆಗುತ್ತೆ. ಎನ್ಐ ತನಿಖೆ ಸಂಪೂರ್ಣ ಸಹಕಾರ ನೀಡುವುದಾಗಿಯೂ ಕೂಡ ಹೇಳುತ್ತೆ. ಇಲ್ಲಿ ವಿವಿ ಹೇಳ್ತಾ ಇರುವಂಥದ್ದು, ನೋಡಿ ನೀವೇನ್ ಹೇಳ್ತಾ ಇದ್ದೀರಾ, ಇವರೆಲ್ಲ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನೀವೇನ್ ಹೇಳ್ತಾ ಇದ್ದೀರಾ, ಇವ್ರು ಯಾರೂ ಕೂಡ ಪ್ರಮುಖವಾಗಿ ನಮಗೆ ಗಮನಿಸ್ತಾ ಹೋದ್ರೆ ಇವರು ವಿವಿಗೂ ಇದಕ್ಕೂ ಸಂಬಂಧ ಇಲ್ಲ. ಒಂದು ಕಡೆ ಇವರು ಕೆಲಸವನ್ನ ಮಾಡ್ತಾ ಇದ್ರು, ಹಾಗೆ ಮಾಡ್ತಾ ಇದ್ರು, ಹೀಗೆ ಮಾಡ್ತಾ ಇದ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ.
ಸೊ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ವಿವಿ ಕ್ಯಾಂಪ್ನ ಸಂಪೂರ್ಣವಾದಂತ ಸೀಕ್ರೆಟ್ ಅನ್ನ ಇಲ್ಲಿ ಬಿಚ್ಚಿಡುವಂತ ಕೆಲಸ ಆಗಿದೆ. ನೋಡಿ, ಕಾರು ಚಲಾಯಿಸ್ಕೊಂಡು ಒಂದ್ ಕಡೆ ಜೀವನವನ್ನ ಮಾಡ್ತಾ ಇದ್ದವರು ಅದರ ಜೊತೆಗೆ ಹಿಂಗಾಗೋಗ್ಬಿಡ್ತು, ಹಿಂಗಾಗೋಯ್ತು.